ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಹಚ್ಚ ಹಸಿರಿನ ಬೆಟ್ಟಗಳ ಮಧ್ಯೆ ಪುರಾತನವಾದ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಸ್ವಚ್ಛತೆ ಬಂದಿದ್ವಿ. ಈ ದೇವಸ್ಥಾನದಲ್ಲಿ ಆಗರ್ಭ ಶ್ರೀಮಂತಿಕೆ ಉಟ್ಕೊಂಡಿದೆ. ಯಾಕಂತೇಳಿ ನಾವು ಒಂದು ದೇವಸ್ಥಾನ ಅಂತ ಬಂದಾಗ ಇಲ್ಲಿ ನಮಗೆ ಗೊತ್ತಿಲ್ದಿರುವಂತಹ ಶಿವನ ದೇವಸ್ಥಾನ ಇದೆ, ದುರ್ಗಾದೇವಿ ದೇವಸ್ಥಾನ ಇದೆ, ಅದೇ ರೀತಿ ಗಣಪತಿ ದೇವಸ್ಥಾನ ಇದೆ. ನನಗಿಲ್ಲಿ ನೋವಾಗುವ ವಿಚಾರ ಏನು ಅಂತ ಹೇಳಿದ್ರೆ, ಎಸ್ಪೆಷಲಿ ನಮ್ಮ ಯುವಜನತೆ ಈ ಒಂದು ಬೆಟ್ಟಕ್ಕಾಗಿ ಟ್ರೆಕ್ಕಿಂಗ್ ಬರ್ತಾರೆ, ಅದೇ ರೀತಿ ಮೂಜು ಮಸ್ತಿಗಾಗಿ ಬರ್ತಾರೆ, ರೀಲ್ಸ್ ವಿಡಿಯೋ ಮಾಡೋಕ್ಕೆ ಬರ್ತಾರೆ. ಸೊ ಅದೇ ಒಂದು ದಾರಿಯಲ್ಲಿ ನಮ್ಮ ಹಿಂದೂ ಪುರಾತನ ದೇವಸ್ಥಾನ ಇದೆ. ಇದು ಯಾರು ಕಣ್ಗೂ ಬಿದ್ದಿಲ್ಲ, ತುಂಬ ನೋವು ಪಡುವಂತಹ ವಿಚಾರ. ಇದೇ ಒಂದು ಬೆಟ್ಟದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಈ ಬೆಟ್ಟದಲ್ಲಿ ಕೇವಲ ಒಂದು ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಿದ್ದಲ್ಲ. ಮರಾಠರು, ನಮ್ಮ ವಿಜಯನಗರ ಸಾಮ್ರಾಜ್ಯದವರು, ಮೈಸೂರು ಒಡೆಯರವರು, ಚಿತ್ರದುರ್ಗದ ಪಾಳೆಗಾರರು ಅವರ ಸೈನ್ಯಕ್ಕೆ ತರಬೇತಿ ಕೊಡುವಂತಹ ನೆಲೆ ಕೂಡ ಆಗಿತ್ತು. ಸುಮಾರು ವರ್ಷಗಳ ಹಿಂದೆ ಮೈಸೂರು ಚಿಕ್ಕ ದೇವರಾಜ ಒಡೆಯರ್ ಕಾಲದಲ್ಲಿ ಒಂದು ಕೋಟೆ ಕೂಡ ನಿರ್ಮಾಣ ಮಾಡಿದ್ದಾರೆ. ಇಷ್ಟು ಇತಿಹಾಸವಿರುವ ನಮ್ಮ ಈ ಒಂದು ಸ್ಥಳಕ್ಕೆ ಈ ದುಸ್ಥಿತಿ ಬಂದಿದೆ. ನಮ್ಮ ಒಂದು ಆಹ್ವಾನಕ್ಕೆ ಬೆಲೆ ಕೊಟ್ಟು ಇಲ್ಲಿಗೆ ನಮ್ಮ ಆ ತಂಡಕ್ಕೆ ಹೊಸದಾಗಿ ಜನ ಆಗಿದ್ದಾರೆ. ಚಿಕ್ಕ ಬಿದಿರುಕಲ್ಲಿಂದ ನಮ್ಮ ವಿಡಿಯೋ ನೋಡ್ಕೊಂಡು 5 ಜನರು ಸ್ನೇಹಿತರು ಬಂದಿದ್ದಾರೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು, ಇದು ನೆಲಮಂಗಲ ಆಗಿರ್ಬೋದು, ದಾಬಾಸ್ಪೇಟೆ ಆಗಿರ್ಬೋದು, ಈ ನಿಜಗಳಾಗಿರ್ಬೋದು, ಸುತ್ತಮುತ್ತ ಗ್ರಾಮಸ್ಥರೆಲ್ಲರೂ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ತಮ್ಮೆಲ್ಲರೂ ಕೋರ್ಕೊಂತಿದ್ದೀನಿ. ಅದೇ ರೀತಿ ಯಾರೇ ಆಗಲಿ ಇಲ್ಲಿಗೆ ಬರ್ತೀರಾ, ತಮ್ಮ ಸ್ವಾರ್ಥ ಆಸೆಗಳನ್ನ ತಿಳಿಸ್ಕೊಂಡು ಹೋಗ್ತೀರಾ, ಅದು ಬಿಟ್ಟು ದಯವಿಟ್ಟು ಸಾರ್ಥಿಯಾಗಿ ಬಂದು ಈ ದೇವಸ್ಥಾನಗಳನ್ನ ನಮ್ಮ ಹಿಂದೂ ಧರ್ಮನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಈ ಮೂಲಕ ನಿಮ್ಮೆಲ್ಲರೂ ಕೈ ಎತ್ತಿ ಕೋರ್ಕೊತಾ ಇದ್ದೀನಿ. ಇನ್ನೊಂದು ಬಹುಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು ನೆಲ ಏನಿದೆ, ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಈ ನೆಲದಲ್ಲಿ ಅನ್ಯ ಧರ್ಮಗಳ ಒಂದು ತುಂಬಾನೇ ನೀವು ನೋಡ್ಬೋದು. ನಿಮಗೆ ಮುಂದಿನ ಯೂಟ್ಯೂಬ್ ಚಾನಲ್ ಅದೇನಿದೆ ಅಂತ ಪ್ರತಿಯೊಂದು ನಿಮಗೆ ತೋರಿಸೋ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಈ ಒಂದು ಸ್ಥಳ ಏನಿದೆ ಇದನ್ನು ಕಾಪಾಡಿಕೊಂಡು ಮುಂದಿನ ಪೀಳಿಗೆಗೆ ಕೊಡುವಂತಹ ಕೆಲಸ ನಾವು ಖಂಡಿತವಾಗಿ ಎಲ್ಲರೂ ಮಾಡಬೇಕು. ಈ ಒಂದು ಕೆಲಸದಲ್ಲಿ ಪ್ರತಿಯೊಬ್ಬ ಯುವಜನತೆ ಆಗಿರ್ಬೋದು, ಹಿರಿಯರು ಬಂದರೆ ತಮ್ಮ ಮಾರ್ಗದರ್ಶನದಲ್ಲೇ ನಾವು ಮುಂದೆ ಹೋಗ್ತೀವಿ. ಯುವಕರು ಬಂದರೆ ನಮ್ಮ ಜೊತೆ ಕೈ ಜೋಡಿಸಿ ಮಾಡೋ ಕೆಲಸನ ಇನ್ನೂ ತುಂಬ ಅಚ್ಚುಕಟ್ಟಾಗಿ ಮಾಡಿ ಒಂದು ನಮ್ಮ ಧರ್ಮ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ದಯವಿಟ್ಟು ಆದಷ್ಟು ಬಂದು ಎಲ್ಲರೂ ಕೈ ಜೋಡಿಸ್ರ ಅಂತ ಕೊಡ್ಕೋತಾ ಇದ್ದೀನಿ. ಓಂ ನಮೋ ಪಾರ್ವತಿ ಪತಯೇ, ಜೈ ಶ್ರೀರಾಮ್.